ಹಾಸನದಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರೇವಣ್ಣ ಆಗಮಿಸಲಿದ್ದಾರೆ. ಮಗನ ಮೇಲಿನ ಶಿಕ್ಷೆ ವಿಚಾರಕ್ಕೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಕಾನೂನು ತಜ್ಞರ ಸಲಹೆಯನ್ನ ಪಡೆಯಲಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಮಗನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂತಿದ್ದಾರೆ. ಆ ನಿಟ್ಟಿನಲ್ಲೇ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಿ ಮುಂದೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬೇಕು, ಅಪೀಲ್ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಈಗ ಹಾಸನದಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಅಪರಾಧಿ, ದೋಷಿ, ಜೀವನ ಪರ್ಯಂತ ಅನ್ನೋದಾಗಿ ಘನ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಹೊರಬಂದಿರುವಂತ ಬೆನ್ನಲ್ಲೇ ಈ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ಇತರ ಕಾನೂನು ತಜ್ಞರ ಜೊತೆ ಮಾತನಾಡಿ ಮುಂದೆ ಯಾವ ರೀತಿಯಾಗಿ ಹೈಯರ್ ಕೋರ್ಟ್ಸಿಗೆ ಹೋಗಬೇಕು, ಅಪೀಲ್ ಮಾಡಬೇಕು, ಏನೆಲ್ಲ ಆಪ್ಷನ್ಸ್ಗಳಿದೆ, ಕಾನೂನಾತ್ಮಕವಾಗಿ ಯಾವೆಲ್ಲ ಮಾರ್ಗಗಳಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ರೇವಣ್ಣ ಅವರೀಗ ಸಜ್ಜಾಗಿದ್ದಾರೆ. ಅಪೀಲ್ ಮಾಡುವಂತ ಅವಕಾಶಗಳು ಅವರಿಗಿದೆ. ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಹಾಸನದಲ್ಲಿದ್ರು, ಈಗ ಬೆಂಗಳೂರಿಗೆ ಹೊರಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬೆಂಗಳೂರಿಗೆ ಬರ್ತಾರೆ. ತದನಂತರದಲ್ಲಿ ಕಾನೂನು ತಜ್ಞರು, ಸೀನಿಯರ್ ಅಡ್ವೊಕೇಟ್ಸ್ಗಳ ಅವರ ಅಭಿಪ್ರಾಯಗಳನ್ನ ಪಡೆದು ಏನೆಲ್ಲ ಆಪ್ಷನ್ಸ್ ಇದೆ, ಹೆಂಗೆ ಅಪೀಲ್ ಮಾಡ್ಬೋದು, ಯಾವೆಲ್ಲ ಅಂಶಗಳನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಅನ್ನೋದಾಗಿ ಅವರ ಇನ್ಪುಟ್ಸ್ಗಳನ್ನ ತೆಗೆದುಕೊಂಡು ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ ಹೆಜ್ಜೆಯನ್ನ ಇಡಲಿದ್ದಾರೆ. ಹಾಗಾಗಿ ಹೊರಟಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಐತಿಹಾಸಿಕ ತೀರ್ಪು ದೊಡ್ಡ ಮಟ್ಟದ ಕುಟುಂಬಕ್ಕೆ ಶಾಕ್ ಕೊಟ್ಟಿರೋದು ಹೌದು. ಯಾಕಂದ್ರೆ ಪ್ರಕರಣ ಸಾಬೀತಾಗಿದೆ, ಜೈಲು ಶಿಕ್ಷೆಯನ್ನ ಕೊಡಲಾಗಿದೆ, ಜೀವನ ಪರ್ಯಂತ ಎಲ್ಲೇ ಇರಬೇಕು. ಈ ಒಂದು ತೀರ್ಪನ್ನ ಪ್ರಶ್ನಿಸಿ ಮುಂದಿನ ಹಂತದಲ್ಲಿ ಹೈಯರ್ ಕೋರ್ಟ್ಸ್ಗೆ ಅಪೀಲ್ ಮಾಡುವಂತ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆ ಅವರ ಸಲಹೆಯನ್ನ ಪಡೆದು ಏನು ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ಸಜ್ಜಾಗಿದ್ದಾರೆ ರೇವಣ್ಣ ಅವರು. ಇಂದಿನಿಂದಲೇ ಜೈಲಿಗೆ ಹೋಗ್ತಾರೆ. ಮುಗಿತು. ಗರಿಷ್ಠ ಶಿಕ್ಷೆ ಈ ಪ್ರಕರಣದಲ್ಲಿ ಏನಾಗಬೇಕಿತ್ತು ಆ ಶಿಕ್ಷೆ ಅವರಿಗೆ ನ್ಯಾಯಾಲಯ ಕೊಟ್ಟಿದೆ. ಆದೇಶ ಪ್ರಕಟ ಮಾಡ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅಳ್ತಾರೆ ಪ್ರಜ್ವಲ್ ರೇವಣ್ಣ. ಆ ನಿಟ್ಟಿನಲ್ಲಿ ಒಂದು ಮಹತ್ವದ ತೀರ್ಪು ಹೊರಬಂದಿದೆ. ಸದ್ಯ ಇನ್ನೇನು ಕೆಲವು ಹೊತ್ತಿನಲ್ಲಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ರೇವಣ್ಣ ಅವರು. ಮಗನ ಬರ್ತ್ಡೇ ಸ್ವಲ್ಪ ಸೆಲೆಬ್ರೇಟ್ ಮಾಡಬೇಕು, ಇಷ್ಟು ದಿನ ಹಿಂಗಿಂಗಲ್ಲ ಆಯಿತು, 14 ತಿಂಗಳ ಈ ಎಲ್ಲ ಕಾನೂನು ಪ್ರಕ್ರಿಯೆಯಿಂದ ಹೋಗಿದ್ರು. ಕೋರ್ಟಿನ ತೀರ್ಪು ಏನಾದರೂ ಕನಿಷ್ಠ ಶಿಕ್ಷೆ ಬರುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಭವಾನಿ ರೇವಣ್ಣ ಇರ್ಬೋದು, ರೇವಣ್ಣ ಕುಟುಂಬ ಹೊಂದ್ಕೊಂಡಿತ್ತು. ಆದರೆ ಹಂಗಿಲ್ಲ. ಅತ್ಯಾಚಾರದ ಆರೋಪಿ ಏನಿತ್ತಲ್ಲ, ಆರೋಪ ಈಗ ಅಪರಾಧಿಯಾಗಿ ದೋಷಿ ಅನ್ನೋದು ಸಾಬೀತಾಗಿ ಜೀವನ ಪರ್ಯಂತ ಜೈಲಲ್ಲೇ ಇರಬೇಕಾಗಿರುವಂತ ಒಂದು ತೀರ್ಪು ಹೊರಬಿದ್ದಿದೆ. ಈಗ ಮುಂದೆ ಏನು ಆಪ್ಷನ್ನು, ಏನು ಮಾಡಬೇಕು, ಯಾವ ರೀತಿಯಾಗಿ ಅಪೀಲ್ ಮಾಡಬೇಕು, ಕಾನೂನಾತ್ಮಕವಾಗಿ ಅವರ ಮುಂದೆ ಇರುವಂತ ಮಾರ್ಗಗಳು ಯಾವುದು, ದಾರಿ ಏನಿದೆ, ಹೆಂಗೆ ಫೈಟ್ ಮಾಡಬೇಕು ಕಾನೂನಾತ್ಮಕವಾಗಿ ಅನ್ನೋದರ ಬಗ್ಗೆ ಕಾನೂನು ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಮುಂದಿನ ಹೋರಾಟಕ್ಕೆ, ಕಾನೂನು ಹೋರಾಟಕ್ಕೆ ಚರ್ಚೆಯನ್ನು ನಡೆಸಿ ಹೆಜ್ಜೆಯನ್ನ ಇಡ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲೇ ಹಾಸನದಿಂದ ಸದ್ಯ ಬೆಂಗಳೂರಿಗೆ ಹೊರಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬೆಂಗಳೂರಿಗೆ ಬಂದು ತಲುಪ್ತಾರೆ. ಬೇರೆ ಯಾವುದೋ ಪ್ರಕರಣದಲ್ಲಾಗಿದ್ರೆ ಇಷ್ಟೊತ್ತಿಗೆ ಏನೋ ಹೋರಾಟದಲ್ಲಿ ಏನೋ ಒಳಗೆ ಹೋಗಿದ್ರೆ ಅಥವಾ ಮತ್ತೊಂದು ಮಗ್ದೊಂದಾಗಿದ್ರೆ ಅನೇಕ ಕಾರ್ಯಕರ್ತರು ಇರ್ಬೋದು, ಪಕ್ಷದಿಂದ ಅವ್ರನ್ನ ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ ಹೌದು. ಬಟ್ ಆದರೂ ಕೂಡ ಬಹಳಷ್ಟು ಪ್ರಭಾವಿ ಇರುವಂಥ ಕಾರಣಕ್ಕೆ ಅವ್ರ ಕುಟುಂಬದವ್ರು ಇರ್ಬೋದು, ಯಾರನ್ನಾದ್ರೂ ಸ್ವಲ್ಪ ಸಾಂತ್ವನ ಮಾಡಿ ಮಾತಾಡಿಸುವಂಥ ಪ್ರಕ್ರಿಯೆ ಆಗಿತ್ತು. ಬಟ್ ಇದು ಆ ಪ್ರಕರಣ ಅಲ್ಲ. ಅತ್ಯಾಚಾರದ ಪ್ರಕರಣ, ಅಪಹರಣದ ಪ್ರಕರಣ, ಅನೇಕ ವಿಚಾರಗಳಿದೆ. ಪದೇ ಪದೇ ಅತ್ಯಾಚಾರ ಮಾಡಿರುವಂಥ ಸೆಕ್ಷನ್ಸ್ಗಳು ಈ ಪ್ರಕರಣದಲ್ಲಿ ಪ್ರೂವ್ ಆಗಿದೆ. ಈ ನಿಟ್ಟಿನಲ್ಲಿ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗಿರುವಂತ ತೀರ್ಪು ಹೊರಬಂದಿದೆ. ಗರಿಷ್ಠ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಆ ವಿಚಾರವಾಗಿಯೇ ಸದ್ಯ ಮುಂದಿನ ಆಪ್ಷನ್ಸ್ಗಳು ಏನು, ಯಾವ ರೀತಿಯಾಗಿ ಹೋರಾಟ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಸದ್ಯ ಎಚ್.ಡಿ. ರೇವಣ್ಣ ಅವರು ಬೆಂಗಳೂರಿಗೆ ಹೊರಟಿದ್ದಾರೆ, ಬರ್ತಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಬೆಂಗಳೂರಿಗೆ ಬಂದೇ ತಲುಪುತ್ತಾರೆ. ಒಟ್ಟಿನಲ್ಲಿ ಇವತ್ತಿನ ಈ ಮಹಾ ತೀರ್ಪೇನಿದೆಯಲ್ಲ, ಇದು ಇಂಥ ಕೃತ್ಯವನ್ನು ಯಾರು ಮಾಡಬೇಕು, ಮಾಡ್ತೀನಿ ಅಂತ ಮುಂದೆ ಯಾರೂ ಕೂಡ ಮನಸ್ಸು ಮಾಡಬಾರ್ದು, ಅಂತ ಯೋಚನೆ ಮಾಡಬಾರ್ದು. ಆ ರೀತಿಯಾದಂಥ ತೀರ್ಪು ಬಂದಿದೆ. ಹಾಗಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರಿಗೆ ರೇವಣ್ಣ ಅವರು ಆಗಮಿಸಿ ಹಿರಿಯ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗಲಿದ್ದಾರೆ.